ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿಮ್ಮೆಲ್ಲರನ್ನು ನೋಡಲು ನಾನು ಸಂತೋಷ ಉಳ್ಳವನಾಗಿದ್ದೀನಿ. ಬನ್ನಿ, ಈ ದಿನ ದೇವರು ವಾಗ್ದಾನ ಕರೆ ಮೂಲಕ ನಮ್ಮೆಲ್ಲರನ್ನು ಕರೀತಿದ್ದಾರೆ. ಅವರ ವಾಗ್ದಾನ ಕರೆಯನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸೋಣ. ಪ್ರಿಯರೇ, ಪ್ರಭು ಯೇಸು ಈ ದಿನ ನಮಗೆ ನುಡಿಯುವಂಥ ಮಾತುಗಳು ಲೋಕನ ಬರ ಶುಭ ಸಂದೇಶ 14ನೇ ಅಧ್ಯಾಯ ವಚನ 25ರಿಂದ 33. ಯೇಸು ಪ್ರಭಲ್ಲಿ ನುಡಿಯುತ್ತಿದ್ದಾರೆ, ಯಾರೊಬ್ಬನು ನನ್ನ ಬಳಿಗೆ ಬರುವವನು ತಂದೆ ತಾಯಿ ಮಡಿದಿ ಮಕ್ಕಳು ಸಹೋದರ ಸಹೋದರನು ತನ್ನ ಪ್ರಾಣವನ್ನು ಕೂಡ ತ್ಯಜಿಸದೆ ಹೊರತು ನನ್ನ ಮಗನಾಗಿ ನನ್ನ ಶಿಷ್ಯನಾಗಿ ನೀವು ಬರಲಾರಿರಿ ಎಂದು ಯೇಸು ಪ್ರಭು ನುಡಿಯುತ್ತಿದ್ದಾರೆ. ಪ್ರಿಯರೇ, ಅಕ್ಷರ ಸತ್ಯವಾದ ಮಾತು. ಅವರ ಮಾತನ್ನು ಗಮನಿಸಿದಾಗ ನಾವು ಒಂದು ಕ್ಷಣ ಯೋಚನೆ ಮಾಡಬಹುದು, ಈ ಮಾತುಗಳು ಇಷ್ಟು ಕ್ರೂರವಾಗಿದೆಯಲ್ಲ, ಇಷ್ಟು ಕಠಿಣವಾಗಿದೆಯಲ್ಲ, ಇಷ್ಟು ಇದನ್ನು ಹೇಗೆ ಸಹಿಸಲು ಸಾಧ್ಯ ಎಂಬುದು ಒಂದು ಕ್ಷಣ ನಾವು ಮೇಲ್ನೋಟದಲ್ಲಿ ಯೋಚನೆ ಮಾಡುವಂಥ ಸಮಯವಾಗಿದೆ. ಪ್ರಿಯರೇ, ಯೇಸುವನ್ನು ನಾವು ಹಿಂಬಾಲಿಸಬೇಕಾದರೆ ನಾನು ನನ್ನ ತಂದೆ ತಾಯಿಯನ್ನು ತ್ಯಜಿಸಬೇಕಾ, ನನ್ನ ಮಡಿದ ಮಕ್ಕಳನ್ನು ತ್ಯಜಿಸಬೇಕಾ, ನನ್ನ ಸಹೋದರ ಸಹೋದರನ್ನು ತ್ಯಜಿಸಬೇಕಾ, ನನ್ನ ಪ್ರಾಣವನ್ನು ಕೂಡ ತ್ಯಜಿಸಬೇಕಾ ಎಂಬ ಪ್ರಶ್ನೆ ಯೇಸು ಪ್ರಭು ನಮ್ಮನ್ನು ಈ ಸಮಯದಲ್ಲಿ ಕೇಳುವಂಥ ಸಮಯವಾಗಿದೆ. ಪ್ರಿಯರೇ, ಇದು ಚಿಂತಿಸಿ ನಾವು ಧ್ಯಾನಿಸಿ ನೋಡುವುದಾದರೆ ಏನಾಗಿದೆ ಇಂದಿನ ವಾಗ್ದಾನ, ಅವರ ಕರೆ, ಅವರು ನುಡಿದ ಮಾತಿನ ಒಳನೋಟದ ಅರಿವನ್ನು ನಾವು ಚಿಂತಿಸಿ ಧ್ಯಾನಿಸಿ. ಆದರೆ ಬನ್ನಿ, ಯೇಸು ಪ್ರಭು ಹೇಳುವಂಥ ಮಾತಿನ ಅರ್ಥವನ್ನು ಈ ಸಮಯದಲ್ಲಿ ಚಿಂತಿಸುವುದಾದರೆ, ಪ್ರಿಯ ಮಗನೇ ಮಗಳೇ, ನೀನು ನಿನ್ನ ಸೃಷ್ಟಿಕರ್ತನಿಗಿಂತ ಮಿಗಿಲಾಗಿ ನಿನ್ನ ತಂದೆ ತಾಯಿಯನ್ನು ನೀನು ಪ್ರೀತಿಸಬಾರದು. ನಿನ್ನ ಸೃಷ್ಟಿಕರ್ತನ ನೀನು ಮೊದಲು ಪ್ರೀತಿಸುವನಾಗಿರಬೇಕು. ನಿನ್ನ ಸೃಷ್ಟಿಕರ್ತನಿಗಿಂತಲೂ ಹೆಚ್ಚಾಗಿ ನಿನ್ನ ಮಡಿದಿ ಮಕ್ಕಳನ್ನು ನೀನು ಪ್ರೀತಿಸುವನಾದರೆ ನನ್ನ ಮಗನಾಗಲಾರ್ರಿ ಎಂದು ಯೇಸು ಸ್ವಾಮಿ ಈ ವಾಗ್ದಾನ ನಮಗೆ ಕರೆ ನೀಡುವಂಥದ್ದು. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸಬೇಕಾದರೆ ತಂದೆ ತಾಯಿ ಅಣ್ಣ ತಮ್ಮೆಂದರು ಬಂಧು ಬಳಗ ಸ್ನೇಹಿತರುಗಳು ಎಲ್ಲ ನೆರೆಯವರು ನಮಗೆ ಬೇಕೇ ಬೇಕು. ಅದೆಲ್ಲ ಪ್ರಭು ಕ್ರಿಸ್ತರೇ, ಲೋಕರಕ್ಷಕರು, ನಮ್ಮ ಸೃಷ್ಟಿಕರ್ತರೇ ನಮಗೆ ಅದು ಕೊಟ್ಟಿರೋದು. ಅವರೇ ಅದನ್ನು ತ್ಯಜಿಸಬೇಕೆಂಬ ಹೇಳಬೇಕಾದರೆ ಆ ಮಾತಿನ ಅರ್ಥವನ್ನು ನಾವು ಈ ಸಮಯದಲ್ಲಿ ಚಿಂತಿಸಿ ಧ್ಯಾನಿಸೋಣ. ಧರ್ಮೋಪದೇಶ ಗ್ರಂಥ 6 ವಚನ 4-6 ನೋಡ್ಬೋದು, ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸು. ಇದಾಗಿದೆ ಅವರ ಕರೆ ಮತ್ತು ವಾಗ್ದಾನ. ನಾವು ನಮ್ಮ ಸೃಷ್ಟಿಕರ್ತನಿಗಿಂತ ಮಿಗಿಲಾಗಿ ಹೆಚ್ಚಾಗಿ ತಂದೆ ತಾಯಿಯನ್ನು ಪ್ರೀತಿಸುವುದಾದರೆ ಅದು ದೇವರು ಒಪ್ಪೋದಿಲ್ಲ. ನಿನ್ನ ಸೃಷ್ಟಿಕರ್ತನಿಗಿಂತ ಮಿಗಿಲಾಗಿ ನಿನ್ನ ಮಡಿದ ಮಕ್ಕಳಿಗೆ ನೀನು ಹೆಚ್ಚು ಸ್ಥಾನ ಕೊಡುವುದಾದರೆ ಅದು ಪ್ರಭು ಕ್ರಿಸ್ತರು ಒಪ್ಪೋದಿಲ್ಲ. ನಿನ್ನ ಸೃಷ್ಟಿಕರ್ತನಿಗಿಂತ ಕೊಡುವಂಥ ಸ್ಥಾನಕ್ಕಿಂತಲೂ ಹೆಚ್ಚಾಗಿ ನಿನ್ನ ಸಹೋದರ ಸಹೋದರನಿಯನ್ನು ಕೊಡುವುದಾದರೆ ಅದು ದೇವರು ಮೆಚ್ಚುವಂಥ ಕಾರ್ಯವಲ್ಲ. ನಿನ್ನ ಸೃಷ್ಟಿಕರ್ತನಿಗೆ ಮಿಗಿಲಾಗಿ ಹೆಚ್ಚಾಗಿ ನಿನ್ನ ಆಸ್ತಿ ಅಂತಸ್ತು ವಜ್ರ ವೈಡೂರುಗಳಿಗೆ ಬೆಳ್ಳಿ ಬಂಗಾರಗಳಿಗೆ ನೀನು ಮೊದಲನೇ ಸ್ಥಾನ ಕೊಡುವುದಾದರೆ ಅದು ಪ್ರಭು ಕ್ರಿಸ್ತರು ಒಪ್ಪೋದಿಲ್ಲ. ಪ್ರಿಯರೇ, ನಿನ್ನ ಸೃಷ್ಟಿಕರ್ತನಿಗಿಂತ ಮಿಗಿಲಾಗಿ ನೀನು ಹೆಚ್ಚಾಗಿ ನೀನು ಈ ಲೋಕದಲ್ಲಿ ನಿನ್ನ ಬಿಗ್ನೆಸ್ಸು, ನಿನ್ನ ಟೇಟೆಸ್ಟು, ನಿನ್ನ ಹೆಸರು, ನಿನ್ನ ಗೌರವ, ನಿನ್ನ ಘನತೆಯು, ಈ ಲೋಕದಲ್ಲಿ ನಿನಗಿರುವಂಥ ಸ್ಥಾನ ಮಾನಗಳಿಗೆ ನೀನು ಮೊದಲು ಸ್ಥಾನವನ್ನು ಕೊಡುವುದಾದರೆ ಅದು ಪ್ರಭು ಕ್ರಿಸ್ತರು ಮೆಚ್ಚುವಂಥದ್ದಲ್ಲ. ಅದನ್ನು ಕುರಿತೇ ಪ್ರಭು ಕ್ರಿಸ್ತರು, ಯಾರೊಬ್ಬನು ನನ್ನನ್ನು ಹಿಂಬಾಲಿಸಲು ಮನಸ್ಸಿರುವವನು ತನ್ನ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರನ್ನು ತ್ಯಜಿಸಿ ನನ್ನನ್ನು ಹಿಂಬಾಲಿಸಬೇಕು. ಆಗ ನನ್ನ ಮಗನಾಗಿ ನನ್ನ ಶಿಷ್ಯನಾಗಿ ನೀನು ಬಾಳಲು ಸಾಧ್ಯ, ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯ ಎಂದು ಯೇಸು ಪ್ರಭು ನುಡಿಯುತ್ತಿದ್ದಾರೆ. ಏಕೆಂದರೆ ಇಂದಿನ ಪ್ರಪಂಚದಲ್ಲಿ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ. ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮೆಂದರು ಸ್ನೇಹಿತರು ಎಲ್ಲ ಸಹೋದರ ಸಹೋದರಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ದೇವರು ಕೊಟ್ಟಂಥ ದೇವರನ್ನೇ ಮರೆತು ನಾವು ದೇವರು ಕೊಟ್ಟಂಥ ಎಲ್ಲ ಈ ಲೋಕದಲ್ಲಿ ತಂದೆ ತಾಯಿ ಅಣ್ಣ ತಮ್ಮೆಂದರು ಸ್ನೇಹಿತರು ಬಂಧು ಬಳಗ ಅವರಿಗೆ ನಾವು ಮೊದಲು ಸ್ಥಾನ ಕೊಡುವುದಾದರೆ ನಿನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಎಷ್ಟು ವೇದನೆ ಆಗಿರ್ಬೋದು. ಪ್ರಿಯರೇ, ಇದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾನು ನನ್ನ ಸೃಷ್ಟಿಕರ್ತನಿಗೆ ಮೊದಲನೇ ಸ್ಥಾನ ಕೊಡಬೇಕು ಎಂಬ ಕಾರಣಕ್ಕೋಸ್ಕರ ಪ್ರಭು ಕ್ರಿಸ್ತರು ಈ ರೀತಿ ನುಡಿಯುವಂಥದ್ದು. ನೀನು ನಿನ್ನ ಸೃಷ್ಟಿಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕು. ಆಗ ಮಾತ್ರ ನೀನು ನನ್ನ ಶಿಷ್ಯ, ನೀನು ನನ್ನ ಮಗ, ನೀನು ನನ್ನ ಮಗಳಾಗಿ ಬರಲು ಸಾಧ್ಯವೆಂದು ಯೇಸು ಸ್ವಾಮಿ ಈ ವಾಕ್ಯವನ್ನು ಈ ರೀತಿ ನಮಗೆ ನುಡಿಯುವಂಥದ್ದು. ಪ್ರಿಯರೇ, ಇಂದಿನ ಸನ್ನಿವೇಶದಲ್ಲಿ ನಾವು ನಮ್ಮ ಸೃಷ್ಟಿಕರ್ತನಿಗೆ ಮಿಗಿಲಾಗಿ ಹೆಚ್ಚು ಸ್ಥಾನ ಯಾರು ಕೊಡ್ತಾ ಇದ್ದೀವಿ?
ಈ ಲೋಕದ ಆಸೆ ಅಂತಸ್ತುಗಳಿಗೆ, ಎಲ್ಲ ವಜ್ರ ವೈಡೂರುಗಳಿಗೆ, ಎಲ್ಲ ನಮ್ಮ ಕುಟುಂಬ ಸ್ಥಾನಮಾನಗಳಿಗೆ, ನಮ್ಮ ಟೇಟಸ್ಗಳಿಗೆ, ನಮ್ಮ ಗೌರವಕ್ಕೆ, ನಮಗಿರುವಂಥ ಹೆಸರಿಗೆ, ನಮಗಿರುವಂಥ ಜಾಬು, ನಮಗಿರುವಂಥ ಒಳ್ಳೆಯ ಪೋಸ್ಟಿಂಗು, ನಮಗಿರುವಂಥ ಬುದ್ಧಿಶಕ್ತಿ, ನಾವು ಓದಿರುವಂಥ ಎಲ್ಲ ಎಜುಕೇಷನ್, ನಾವು ಡಾಕ್ಟರ್ ಓದಿರ್ಬೋದು, ಇಂಜಿನಿಯರ್ ಓದಿರ್ಬೋದು, ನಾನಾ ರೀತಿಯಲ್ಲಿ PhD ಮಾಡಿರ್ಬೋದು, ಎಲ್ಲ ನಾನು ವಿಶ್ರಾಂತ ಎಲ್ಲ ಎಜುಕೇಷನ್ ಪಡೆದಿದ್ದೀನಿ ಎಂಬ ಕಾರಣದಿಂದ ನಾನು ಮೊದಲಿಗೆ ಅದಕ್ಕೆ ಸ್ಥಾನ ನಾನು ಕೊಡುವುದಾದರೆ ನನ್ನ ಸೃಷ್ಟಿಕರ್ತನಾದ ದೇವರದ್ದು ಮೆಚ್ಚೋದಿಲ್ಲ ಪ್ರಿಯರೇ. ಅದೆಲ್ಲವೂ ನಿನ್ನ ಎರಡನೇ ಸ್ಥಾನದಲ್ಲಿ ಇರಬೇಕು. ನಿನ್ನ ಎಲ್ಲ ಎಜುಕೇಶನ್ ನಿನ್ನ ಎರಡನೇ ಸ್ಥಾನ, ನಿನ್ನ ಸ್ಥಾನಮಾನವ ಎರಡನೇ ಸ್ಥಾನ, ನಿನ್ನ ಕುಟುಂಬ ಮಕ್ಕಳು ಎರಡನೇ ಸ್ಥಾನ. ಅದು ಬೇಡ ಅಂತ ಪ್ರಭು ಕ್ರಿಸ್ತರು ಹೇಳ್ತಾ ಇಲ್ಲ. ಖಂಡಿತವಾಗಿ ಈ ಲೋಕದಲ್ಲಿ ನಮಗೆ ಬೇಕು, ಎಜುಕೇಷನ್ ಬೇಕು, ನಮಗೆಲ್ಲ ಜಾಬ್ ಬೇಕು, ಇಂಜಿನಿಯರಿಂಗ್ ಕಲಿಬೇಕು, PhD ಕಲಿಬೇಕು, ಒಳ್ಳೆ ಒಳ್ಳೆ ಜಾಬ್ ಬೇಕು, ಒಳ್ಳೆ ಒಳ್ಳೆ ಪೋಸ್ಟಿಗೆ ಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎಲ್ಲ ಇದು ಬೇಕು. ಎಲ್ಲ ದೇವರು ಕೊಟ್ಟ ಕರುಣೆ, ಎಲ್ಲ ಅವರು ಕೊಟ್ಟಂಥ ದಾನವಾಗಿ ಕೊಟ್ಟಂತ ನಮಗಾಗಿದೆ. ಎಲ್ಲ ಅವರು ಜ್ಞಾನದ ಮುಖಾಂತರ ನಮಗೆ ನೀಡಿದ್ದಾರೆ. ಖಂಡಿತ ಇದು ನಮಗೆ ಅಗತ್ಯ ಇದೆ. ಆದರೆ ಈ ಅಗತ್ಯ ನಾವು ಎರಡನೇ ಸ್ಥಾನದಲ್ಲಿ ನಿಲ್ಲಿಸಬೇಕು. ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು. ಅದು ಪ್ರಭು ಕ್ರಿಸ್ತರು ಇಂದಿನ ವಾಗ್ದಾನ ಮೂಲಕ ನನ್ನನ್ನು ಕರೆಯುವಂಥದ್ದು. ನೀನು ನಿನ್ನ ಸೃಷ್ಟಿಕರ್ತನ ದೇವರನ್ನು ಒಬ್ಬರನ್ನೇ ಆರಾಧಿಸಿ ಮೊದಲ ಸ್ಥಾನ ಅವನಿಗೆ ಪ್ರಭುವಿಗೆ ಕೊಡುವುದಾದರೆ, ದೇವರು ವಾಗ್ದಾನ ಮಾಡಿ ನಮಗೆಲ್ಲರಿಗೂ ಕರೆಯುತ್ತಿದ್ದಾರೆ. ವಿಮೋಚನ ಕಂಡ 23 ವಾಕ್ಯ 25-26ರಲ್ಲಿ ನಿಮ್ಮ ಪ್ರಭುವಾದ ದೇವರನ್ನು, ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ಒಬ್ಬರನ್ನೇ ನೀನು ಆರಾಧಿಸ್ತೆ ಆದರೆ ನಿನ್ನ ಮನೆಯಲ್ಲಿ ಅನ್ನಪಾನಗಳನ್ನು ಆಶೀರ್ವಾದ ಮಾಡ್ತೀನಿ ಮತ್ತು ನಿಮ್ಮೊಳಗೆ ಯಾವ ವ್ಯಾಧಿ ಇರುವುದಿಲ್ಲ, ನಿಮ್ಮ ಊರಿನಲ್ಲಿ ನಾಡಿನಲ್ಲಿ ಗರ್ಭಸ್ಥವಾಗಲಿ ಬಂಜತನವಾಗಿರುವುದಿಲ್ಲ, ಪೂರ್ಣವಾದ ಆಯುಸ್ಸನ್ನು ಕೊಡ್ತೀನಿ ಎಂದು ದೇವರು ಈ ವಾಗ್ದಾನದ ಮೂಲಕ ನಮಗೆ ಕರೆ ನೀಡ್ತಿದ್ದಾರೆ. ಹೌದು ಪ್ರಿಯರೇ, ಇಂದಿನ ಲೋಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 25, 26, 27, 33 ವಚನ ನಾವು ಧ್ಯಾನಿಸುವುದಾದರೆ, ಯೇಸು ಪ್ರಭು ಇದನ್ನು ಕುರಿತು ನಮ್ಮನ್ನೆಲ್ಲರೂ ಈ ನುಡಿಯನ್ನು ನುಡಿಯುತ್ತಿದ್ದಾರೆ. ಕಠಿಣವಾದ ನುಡಿ, ಮೇಲ್ನೋಟಗಳು ನುಡಿಯುವಂಥ ಮಾತುಗಳನ್ನು ಗಮನಿಸಿದರೆ, ನನ್ನ ಸೃಷ್ಟಿಕರ್ತರ ದೇವರು ಈ ರೀತಿ ನುಡಿಯುತ್ತಿದ್ದವರು, ತಂದೆ ತಾಯಿ ಬಂಧು ಬಳಗ ತನ್ನ ಪ್ರಾಣವನ್ನು ತ್ಯಜಿಸಿ ಬಿಟ್ಟು ನನ್ನ ಬಳಿಗೆ ಬಾ ಅಂತ ಕರೀತಾರ. ಇದು ಹೇಗೆ ಸಾಧ್ಯ ಎಂಬುದನ್ನು ಚಿಂತಿಸಿ ನೋಡುವುದಾದರೆ, ಅದು ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನ ದೇವರಾದ ಸೃಷ್ಟಿಕರ್ತನನ್ನೇ ನೀನು ಪ್ರೀತಿಸಬೇಕು. ದೇವರು ಕೊಡುವ ಸಮಯವನ್ನು ಕೊಡಬೇಕು. ನೀನು ಬಲಿಪೂಜೆ ಕೊಡುವ ಸಮಯವನ್ನು ಕೊಡಬೇಕು. ನಿನ್ನ ಕುಟುಂಬ ಪ್ರಾರ್ಥನೆ ಕೊಡುವ ಸಮಯವನ್ನು ನೀನು ಕೊಡಬೇಕು. ನೀನು ಮಧ್ಯಸ್ಥಿಗೆ ಪ್ರಾರ್ಥನೆ ಕೊಡುವ ಸಮಯವನ್ನು ಕೊಡಬೇಕು. ನೀನೊಬ್ಬ ಸ್ವಾರ್ಥ ಪ್ರಸಾರಕ ದೇವರಿಗೆ ಅದಕ್ಕೆ ಸ್ಥಾನವನ್ನು ಕೊಡಬೇಕು. ನೀನೊಬ್ಬ ಮಧ್ಯಸ್ಥಕಾರನಾಗದೆ ದೇವರಿಗೆ ಆ ಸ್ಥಾನವನ್ನು ಕೊಡಬೇಕು. ಮೊದಲು ಸ್ಥಾನವನ್ನು ನಿನ್ನ ದೇವರ ಸೃಷ್ಟಿಕರ್ತನಿಗೆ ನೀನು ಕೊಡುವನಾದರೆ ಅದು ದೇವರು ಮೆಚ್ಚುವಂಥ ಕಾರ್ಯ. ಇದನ್ನು ಕುರಿತೆ ನನ್ನ ಮತ್ತು ಈ ಲೋಕದಲ್ಲಿ ಅನೇಕ ಮಕ್ಕಳು ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿ ವಸ್ತುಗಳಿಗೆ, ಸೃಷ್ಟಿ ಕೊಟ್ಟಂಥ ದೇವರು ಕೊಟ್ಟಂಥ ವ್ಯಕ್ತಿಗಳಿಗೆ, ದೇವರು ಕೊಟ್ಟಂಥ ಮನೆಯ ಮಠಗಳಿಗೆ, ದೇವರು ಕೊಟ್ಟಂಥ ಮಡಿದ ಮಕ್ಕಳಿಗೆ, ದೇವರು ಕೊಟ್ಟಂಥ ಬುದ್ಧಿಶಕ್ತಿಗೆ, ದೇವರು ಕೊಟ್ಟಂಥ ಸಾಮರ್ಥ್ಯಕ್ಕೆ, ದೇವರು ಕೊಟ್ಟಂಥ ಎಜುಕೇಷನ್ಗೆ, ದೇವರು ಕೊಟ್ಟಂಥ ಆರೋಗ್ಯಕ್ಕೆ, ದೇವರು ಕೊಟ್ಟಂಥ ಸೌಂದರ್ಯಕ್ಕೆ, ದೇವರು ಕೊಟ್ಟಂಥ ಅರಿವಿಗೆ, ದೇವರು ಕೊಟ್ಟಂಥ ಶರೀರಕ್ಕೆ, ದೇವರು ಕೊಟ್ಟಂಥ ಎಲ್ಲ ಮಕ್ಕಳು ಜಾಬು ಲೋಕದ ಸಕಲ ಎಲ್ಲವೂ ನಾವು ಪಡೆದಿರುವಂಥ ಎಲ್ಲ ದೇವರು ದಾನವಾಗಿ ನಮಗೆ ಕೊಟ್ಟಿದ್ದು ಪ್ರಿಯರೇ. ಇದಕ್ಕೆ ನಾವು ಮೊದಲ ಸ್ಥಾನವನ್ನು ಕೊಡುವುದಾದರೆ ಪ್ರಭು ಕ್ರಿಸ್ತರು ಇದನ್ನು ಮೆಚ್ಚಲಾರರು. ಇದನ್ನು ಕುರಿತೇ ನನ್ನನ್ನು ದೇವರು ಕರೆದಿರುವಂಥದ್ದು. ನಿನ್ನ ತಂದೆ ತಾಯಿ ಬಂಧು ಬಳಗ ಸ್ನೇಹಿತರು ಸಹೋದರನ್ನು ಎಲ್ಲವನ್ನು ಪರಿತ್ಯಜಿಸದೆ ಹೊರತು ನೀನು ನನ್ನ ಮಗಳಾಗಲಾರೆ, ನನ್ನ ಶಿಷ್ಯ ಆಗಲಾರೆ ಎಂದು ಯೇಸುವಿನ ಒಳನೋಟದ ಮಾತಿನ ಅರ್ಥವನ್ನು ನಮಗೆ ತಿಳಿಪಡಿಸಿದ್ದು ಪ್ರಿಯರೇ. ಹಾಗಾಗಿ ನಮಗೆಲ್ಲ ದಾನವಾಗಿ ಕೊಟ್ಟಿದ್ದು ದೇವರು. ನಾವು ಎರಡನೇ ಸ್ಥಾನವನ್ನು ಕೊಡೋಣ. ನಮಗೆ ಮಡಿದಿ ಮಕ್ಕಳು, ಹೆಂಡತಿ, ಕುಟುಂಬ, ಆಸ್ತಿ, ಅಂತಸ್ತು, ನಮಗೆ ಜಾಬು ಎಲ್ಲ ಅಗತ್ಯವಿದೆ. ಎಲ್ಲವನ್ನು ನಮ್ಮ ಎರಡನೇ ಸ್ಥಾನದಲ್ಲಿ ಇಟ್ಟು ಮೊದಲನೇ ಸ್ಥಾನವು ನಿನ್ನ ಸೃಷ್ಟಿಕರ್ತನಾದ ದೇವರಿಗೆ ನೀನು ಕೊಡುವಾಗ ನಾವು ಸಮೃದ್ಧವಾದ ಆಶೀರ್ವಾದವನ್ನು ಪಡೆಯುತ್ತೀವಿ. ನಿನ್ನ ಪ್ರಾಣವನ್ನು ತ್ಯಜಿಸಬೇಕೆಂದು ಯೇಸು ಹೇಳಿದ ಮಾತಿನ ಅರ್ಥವನ್ನು ಧ್ಯಾನಿಸಿ ಚಿಂತಿಸುವುದಾದರೆ, ಈ ಲೋಕದಲ್ಲಿ ಕಳ್ಳತನ ಮಾಡಿ, ಕೊಲೆ ಮಾಡಿ, ದರೋಡ ಮಾಡಿ, ವಿಚಾರ ಮಾಡಿ, ಕುಡಿದು ನಾನಾ ರೀತಿ ಗಲಾಟೆ ಮಾಡಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತೀವಿ. ಅದರಿಂದ ಪ್ರಯೋಜನ ಇಲ್ಲ. ಆದರೆ ನೀನು ಒಳಿತು ಮಾಡಿ ದೇವರ ನೀತಿ, ನ್ಯಾಯ, ನೀತಿಗಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ನೀನು ದುಡಿದು ಒಮ್ಮೆ ನಿನ್ನ ಪ್ರಾಣ ಕಳೆದುಕೊಂಡ್ರೆ ಆ ಪ್ರಾಣಕ್ಕೆ ಬೆಲೆ ಉಂಟು. ಸ್ವರ್ಗ ಸಾಮ್ರಾಜ್ಯದಲ್ಲಿ ನಿನಗೆ ದೇವರು ಸ್ವರ್ಗದ ಬಾಗಿಲು, ನಿನ್ನ ಆತ್ಮ ಆ ದಿನದಲ್ಲಿ ರಕ್ಷಣೆ ಪಡುತ್ತದೆ. ಪಾತಾಳಕ್ಕೆ ಬೀಳುವ ಆತ್ಮ ಎತ್ತಿ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ದೂತರನ್ನು ಕಳಿಸಿ ನಿನ್ನ ಆತ್ಮನ ರಕ್ಷಣೆ ಮಾಡಿ ಸ್ವರ್ಗದ ಬಾಗಿಲು ತೆರೆಯಲ್ಪಡ್ತದೆ ಪ್ರಿಯರೇ. ಇದಾಗಿದೆ ಅವರ ವಾಗ್ದಾನ ಕಾರ್ಯವನ್ನು ಕುರಿತು ನಾವು ಚಿಂತಿಸಿ ಧ್ಯಾನಿಸೋಣ. ಹೌದು ಪ್ರಿಯರೇ, ಮುಂದುವರೆಸಿದ ವಚನ ಭಾಗ ನೋಡುವುದಾದರೆ 10,000 ಸೈನ್ಯದಿಂದ 20,000 ತನ್ನ ಎದುರಾಳಿ ಬರುವಂತ ಸೈನ್ಯದೊಂದಿಗೆ ಹೋರಾಡಲು ಸಾಧ್ಯವೋ? ಖಂಡಿತ ಇಲ್ಲ. ಆತನು ಹೇಳ್ತಾನೆ, ಇದಕ್ಕೆ ಸಂಧಾನ ಆಗಲಿಕ್ಕೆ ಷರತ್ತು ಏನೆಂಬುದು ದೂತರನ್ನು ಕಲಿಸಿ ಹೇಳ್ತಾನೆ. ಅದೇ ರೀತಿ ನಮ್ಮಲ್ಲಿರುವಂಥ ಎಲ್ಲವನ್ನು ಪರಿತ್ಯಜಿಸದೆ ಹೋದರೆ ಯೇಸುವನ್ನು ಮಕ್ಕಳಾಗಿ ನಾವು ಬಾಳಲು ಸಾಧ್ಯವಿಲ್ಲ. ನಮ್ಮಲ್ಲಿರುವ ಎಲ್ಲವಂದರೆ ನಮ್ಮ ಹೆಂಡತಿ, ಮಕ್ಕಳು, ಕುಟುಂಬ, ಅಣ್ಣ ತಮ್ಮೆಂದಿರು, ಬಂಧು ಸ್ನೇಹಿತರುಗಳು, ಮಕ್ಕಳನ್ನು
ಪರಿತ್ಯಜಿಸಿ ಬಾ ಅಂತ ಎಂಬುದು ಅರ್ಥವಲ್ಲ. ನಮ್ಮಲ್ಲಿರುವಂಥ ಪಾಪ, ಸ್ವಾರ್ಥ, ಕೋಪ, ದೇಶ, ವೈರಾಗ, ಈ ಲೋಕದ ಎಲ್ಲ ಸ್ಥಾನಮಾನಗಳು ಎಲ್ಲ ದೇವರಿಂದ ಮಿಗಿಲಾಗಿ, ದೇವರಿಗೆ ವಿರುದ್ಧವಾಗಿ ಯಾವ ಕಾರ್ಯವಿದೆಯೋ, ದೇವರಿಗೆ ವಿರುದ್ಧವಾಗಿ ಯಾವ ಆಲೋಚನೆ ಇದೆಯೋ, ದೇವರಿಗೆ ವಿರುದ್ಧವಾಗಿ ಯಾವ ಯಾವ ಯೋಜನೆಗಳಿದೆಯೋ ಅವೆಲ್ಲವನ್ನು ಪರಿತ್ಯಜಿಸಿ ಯೇಸುವಿನ ಬಳಿಗೆ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನನ್ನ ಮತ್ತು ನಿನ್ನನ್ನು ಈ ದಿನದಲ್ಲಿ ಕರೆಯುವಂತದ್ದು ಪ್ರಿಯರೇ. ಅವರ ವಾಗ್ದಾನ ಕರೆ ಇದಾಗಿದೆ. ಕಣ್ಣುಗಳು ಮುಚ್ಚೋಣ. ಪ್ರಭುವೇ, ಇದೋ ಸ್ವಾಮಿ, ನಿಮಗಿಂತ ಹೆಚ್ಚಾಗಿ ನಾನು ನನ್ನ ತಂದೆ ತಾಯಿಯನ್ನು ಪ್ರೀತಿಸಿದರೆ ಈ ಸಮಯದಲ್ಲಿ ಅದನ್ನು ನಾನು 2ನೇ ಸ್ಥಾನಕ್ಕಿಟ್ಟು ನಿಮ್ಮನ್ನು ನಾನು ಪ್ರೀತಿಸುವನಾಗಿ ಈ ಸಮಯದಲ್ಲಿ ಯೋಚಿಸ್ತೀನಿ. ಪ್ರಭು ಕ್ರಿಸ್ತರೇ, ನಿಮಗಿಂತ ಹೆಚ್ಚಾಗಿ ನನ್ನ ಮಡಿದೆ ಮಕ್ಕಳನ್ನು ಪ್ರೀತಿಸಿದರೆ ಇಲ್ಲಿ ಗಂಟ ಇದೋ ಈ ಸಮಯದಿಂದ ನಾನು ನನ್ನ ಮಡಿದೆ ಮಕ್ಕಳಿಗೆ 2ನೇ ಸ್ಥಾನವನ್ನು ಕೊಟ್ಟು 1ನೇ ಸ್ಥಾನ ನಿಮಗೆ ಕೊಡುವ ಈ ಸಮಯದಲ್ಲಿ ಸರೆಂಡರ್ ಮಾಡ್ತೀನಿ. ಪ್ರಭು ಕ್ರಿಸ್ತರೇ, ನಿಮಗಿಂತ ಹೆಚ್ಚಾಗಿ ನಾನು ಆಸ್ತಿ, ಅಂತಸ್ತು, ವಜ್ರ, ವೈಡೂರು, ಐಶ್ವರ್ಯ, ಲೋಕದ ಆಸೆ ಆಮೋಷಗಳಿಗೆ ನಾನು 1ನೇ ಸ್ಥಾನವನ್ನು ಕೊಟ್ಟಿದ್ದರೆ ಇದೋ ಸ್ವಾಮಿ ಈ ಸಮಯದಲ್ಲಿ ಅದನ್ನು ನಾನು 2ನೇ ಸ್ಥಾನಕ್ಕೆ ನಿಲ್ಲಿಸಿ 1ನೇ ಸ್ಥಾನ ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ, ನನ್ನ ದೇವಾಲಯದಲ್ಲಿ, ನನ್ನ ಎಲ್ಲ ಕಾರ್ಯದಲ್ಲಿ ನಿನಗೆ 1ನೇ ಸ್ಥಾನವನ್ನು ಈ ಸಮಯದಲ್ಲಿ ಕೊಡುವಂತ ಈ ಸಮಯದಲ್ಲಿ ಸರೆಂಡರ್ ಮಾಡ್ತೀನಿ. ದೇವರೇ, ನಾನು ಈ ಸಮಯದಲ್ಲಿ ಎಲ್ಲ ಯೋಚನೆಗಳು, ಮನಸ್ಸಿನಿಂದ, ಆಲೋಚನೆಗಳಿಂದ ಎಲ್ಲ ಮೊದಲು ಸ್ಥಾನ ಈ ಲೋಕ ಆಸ್ತಿ ಅಂತಸ್ತು ಕೊಟ್ಟಿದ್ದಕ್ಕಾಗಿ ಯೇಸುವಿನ ನಾಮದಲ್ಲಿ ಸಮಯಿಸ್ತೀನಿ. ತಾಯಿ ಮರಿಯಮ್ಮನವರೇ, ನಿಮ್ಮ ಮಧ್ಯಸ್ಥನವರೆಗೆ ಎಲ್ಲ ಮಕ್ಕಳಿಗೂ ಎಲ್ಲವನ್ನ ಅನುಗ್ರಹ ಆಶೀರ್ವಾದ ಕೊಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಆಮೆನ್. ಪ್ರೈಸ್ ದಿ ಲಾರ್ಡ್.